ಮ್ಯಾಮ್ ನೀವು ಯಾವ ಫೀಲ್ಡಲ್ಲಿ ಇದ್ರಿ ಮೊದಲು ವರ್ಕ್ ಮಾಡ್ತಾ ಇದ್ರಾ? ನಾವು ಮೆಡಿಕಲ್ ಕಾಲೇಜಲ್ಲಿ ಟೀಚಿಂಗ್ ಪ್ರೊಫೆಸರ್ ಆಗಿದ್ದೆ. ಓಕೆ. ಸೊ ಲಾಸ್ಟ್ ಎಷ್ಟು ವರ್ಷಗಳಾಗಿತ್ತು ನೀವು ಯೋಗ ಮಾಡಕ್ಕೆ ಬಿಟ್ಟು? ಆ್ಯಕ್ಚುಲಿ 2020ಯಲ್ಲಿ ಕೋವಿಡ್ ಬಂದ ಮೇಲೆ ಬಿಟ್ಟಿರೋದು. ಓಕೆ ಅದಕ್ಕೆ ಮುಂಚೆ ಮಾಡ್ತಾ ಇದ್ದೆ. ಓಕೆ. ಈಗ ನೀವು ಏನು ಪ್ರಾಬ್ಲಮ್ ಅಂತ ಇಲ್ಲಿ ಬಂದಿದ್ದು? ಇಲ್ಲಿ ಆ್ಯಕ್ಚುಲಿ ನನಗೆ ನೀ ಪ್ರಾಬ್ಲಮ್ ತುಂಬ ವರ್ಷದಿಂದ ಇದೆ. ಹ್ಞೂ ಫಿಸಿಯೋಥೆರಪಿ ಹತ್ರನೂ ಹೋಗಿದ್ದೀನಿ, ಫಿಸಿಯೋಥೆರಪಿಸ್ಟ್ ಹತ್ರ. ಅವರು ಹೇಳ್ಕೊಟ್ಟಿದ್ದಾರೆ, ವಿತ್ ವೆಯ್ಟ್ಸ್ ಮಾಡ್ತಾ ಇದ್ದೆ. ಬಟ್ ಇದ್ರೇನು ನನ್ನ ಫ್ರೆಂಡ್ ಹೇಳಿದರು ಸ್ಟ್ರೆಂಥನಿಂಗ್ ಮಾಡಿಸಿ ಅವಾಗ ಇನ್ನೊಂದು ಚೆನ್ನಾಗಾಗುತ್ತೆ ಅಂತ ನಿಮ್ಮನ್ನೇ ರೆಫರ್ ಮಾಡಿದರು. ಓಕೆ. ಅದಕ್ಕೆ ಬಂದೆ ನಾನು. ಫಸ್ಟ್ ಒಂದು ಎರಡು ಟ್ರಯಲ್ ಕ್ಲಾಸ್ ಆಯಿತು. ಹೌದು. ಸೊ ಟ್ರಯಲ್ ಕ್ಲಾಸ್ ಅಲ್ಲೂ ನಿಮಗೆ ಅದು ಕಾನ್ಫಿಡೆಂಟ್ ಬಂದಿರಲಿಲ್ಲ, ನಾನು ಈ ಥರದ್ದು ಎಕ್ಸಸೈಸ್ ಮಾಡ್ಬೋದಾ ಇಲ್ವಾ, ತಿರ್ಗಾ ಇದೇನಾದರೂ ಎಕ್ಸಸೈಸ್ ಮಾಡಿದ್ಮೇಲೆ ನೀ ಪೇನ್ ಜಾಸ್ತಿ ಆಗ್ಬಿಡುತ್ತೆ ನನಗೆ, ಸೊ ಆ ಥರ ಅಲ್ವಾ? ಹೌದು. ಸೊ ಈಗ ನೀವು 10 ಡೇಸಿಗೆ ಅಂತ ಬಂದ್ರಿ, ಅದರಲ್ಲೂ ಒಂದೆರಡು ದಿನ ರಜಾ ಆಯ್ತು, ಬಟ್ ನಾವು 1 ವೀಕ್ ಅಂತ ಅನ್ಕೊಳ್ಳೋಣ. ಓಕೆನಾ? 1 ವೀಕಲ್ಲಿ ಏನು ಚೇಂಜಸ್ ಆಗಿದೆ ನಿಮಗೆ ಸಿಂಪಲ್ ಆಗಿ? ನನಗೆ ಫಸ್ಟ್ ಡೇ ಎಷ್ಟು ಮಾಡೋಕ್ಕಾಗುತ್ತಾ ಅಂತಲೇ ಡೌಟ್ ಇತ್ತು. ಆಮೇಲೆ ಸ್ವಲ್ಪ ನಿಂತ್ಕೊಂಡು ಮಾಡೋಕ್ಕಾಗುತ್ತಾ ಅಂತ, ಯಾಕೆಂದರೆ ನಾನು ಇಷ್ಟು ದಿನ ಕೂತ್ಕೊಂಡು ಮಾಡೋ ಎಕ್ಸಸೈಸೇ ಮಾಡಿದ್ದೆ ವಿತ್ ವೆಯ್ಟ್ಸ್. ಸೊ ನಿಂತ್ಕೊಂಡು ಅಷ್ಟು ಟೈಮ್ ನಿಂತ್ಕೊಳ್ಳೋಕ್ಕಾಗುತ್ತಾ ಅಂತ ಡೌಟ್. ಈಗ ಸ್ವಲ್ಪ ನಿಂತ್ಕೊಂಡು ಮಾಡ್ತಾ ಇದ್ದೀನಿ, ಸ್ವಲ್ಪನೇ ಇದು ರೆಸ್ಟ್ ತಗೊಳ್ತೀನಿ. ಹೌದು, ಯಾಕಂದ್ರೆ ಡೇ 1 ಅಲ್ಲಿ ನಿಮ್ಗೆ ಹೆಂಗಿತ್ತು ಅಂದ್ರೆ ಎನರ್ಜಿ ಲೆವೆಲ್ ಸ್ವಲ್ಪ ಬ್ಯಾಲೆನ್ಸು ಕಮ್ಮಿ ಇತ್ತು. ಆಯ್ತಾ? ಭಯ, ಅದೇ ಎಲ್ಲದಕ್ಕಿಂತ ಮೇನ್ ಆಗಿ ಭಯ ಇತ್ತು. ಏನಂದ್ರೆ ಎಕ್ಸಸೈಸ್ ಮಾಡಿದ್ರೆ ಎಲ್ಲಿ ಪೇನ್ ಜಾಸ್ತಿ ಆಗ್ಬಿಡುತ್ತೆ ಆ ತರದ್ದು. ಬಟ್ ಬ್ರೇಕ್ ತಗೋತಿದ್ರಿ, ಬಟ್ ಇವಾಗ ಬಾಡಿ ತುಂಬಾ ಫ್ರೀ ಅನ್ನಿಸ್ತಿದೆ, ಯಾಕಂದ್ರೆ ವಿತೌಟ್ ಬ್ರೇಕ್ ಮಾಡ್ತಾ ಇದೀರಾ ಅಲ್ವಾ? ಆಮೇಲೆ ಇನ್ನೊಂದು, ನಾನು ಕೂತ್ಕೊಂಡಾಗ ಏನೋ ಒಂದು ಸೈಡ್ ಅಲ್ಲಿ ಕೂತ್ಕೊಳ್ತಾರನೇ ನನ್ಗೆ ಅನಿಸ್ತಾ ಇತ್ತು. ಈಗ ಸ್ವಲ್ಪ ಸ್ಟ್ರೈಟನ್ ಆಗಿರೋ ತರ ಹೌದು ಆಗಿದೆ. ಯಾಕೆಂದ್ರೆ ಕಾರಲ್ಲಿ ಕೂತ್ಕೊಳ್ಳಾಗ ನನ್ಗೆ ಗೊತ್ತಾಗುತ್ತೆ ಒಂದು ಸೈಡ್ಗೆ ನಾನು ಹೋಗ್ತಾ ಇದ್ದೀನಿ ಅಂತ. ಈಗ ಸ್ವಲ್ಪ ಅದು ಚೇಂಜ್ ಆಗಿದೆ. ಓಕೆ. ಸೊ ಎಕ್ಸಸೈಸ್ ಈಗ ಜಿಮ್ಮಿಗೆ ಬಂದ್ಮೇಲೆ ಎಕ್ಸಸೈಸ್ಗಳು ಮಾಡಿಸಿದ್ಮೇಲೆ ನಿಮಗೂ ಕಾನ್ಫಿಡೆಂಟ್ ಬಂದಿದೆ, ಯಾಕಂದ್ರೆ ಈ ತರದ ಎಕ್ಸಸೈಸ್ಗಳೆಲ್ಲ ನಾನು ಮಾಡ್ಬೋದು. ಸರ್ರು ಹೇಳ್ತಾ ಇದ್ರು ಜಿಮ್ಗೆ ಹೋದ್ಮೇಲೆ ಮಷಿನ್ಸ್ ಎಲ್ಲ ಮಾಡಿಸ್ತಾರೆ, ಆ ತರದ ವೆಯ್ಟ್ ಗೈನ್ ಆಗ್ಬಿಡ್ತೀನಿ ಆ ತರದ್ದೆಲ್ಲ. ಫಸ್ಟ್ ಓನ್ಲಿ ವಿತ್ ಮೆಷಿನ್ಸ್ ಅಂತ ಅನ್ಕೊಂಡೆ, ಈಗ ಬಂದ್ಮೇಲೆನೆ ಗೊತ್ತಾಯ್ತು ಈ ತರನು ಮಾಡಬಹುದು. ಅಟ್ಲೀಸ್ಟ್ ಇಲ್ಲಿ ಮಾಡೋದಲ್ಲ, ನಾವು ಮನೆಯಲ್ಲಿನೂ ಮಾಡಕ್ಕಾಗತ್ತೆ ಅಂತ ಗೊತ್ತಾಯ್ತು. ಯಾಕಂದ್ರೆ ಎಲ್ಲ ಬಾಡಿ ವೆಯ್ಟ್ ಟ್ರೈನಿಂಗ್ ತುಂಬಾ ಇರುತ್ತೆ. ಅದರಲ್ಲಿ ನಾನು ಸ್ಪೆಷಲಿ ನಿಮ್ಮಲ್ಲಿ ನೋಡಿದ್ದೇನಂದ್ರೆ ತುಂಬಾ ಫ್ಲೆಕ್ಸಿಬಲ್ ಇದ್ದೀರಾ ನೀವು. ಯಾಕಂದ್ರೆ ಯಾವಾಗ್ಲೇ ಆಗ್ಲಿ ಯಾವ್ದಾದ್ರು ಒಂದು ವರ್ಕೌಟ್ ಅಥವಾ ಯೋಗ ಏನೇ ಒಂದು ಮಾಡ್ತಾ ಇದೀರಲ್ವಾ, ಸೊ ಎಷ್ಟೇ ಗ್ಯಾಪ್ ಇರ್ಬೋದು, ಬಟ್ ಬಾಡಿ ಆ ಕಂಡೀಷನ್ ಅಲ್ಲಿ ಇರುತ್ತೆ, ತುಂಬಾ ಬಾಡಿ ಫ್ಲೆಕ್ಸಿಬಲ್ ಇದೆ. ನೀವು ಮಾಡದೆ ಅಷ್ಟು ಸ್ಟಿಫ್ ಆಗಿರೋದು ಅಷ್ಟೇ ಅಲ್ವಾ? ಸೊ ಇವಾಗ ನಮ್ಗೆ ಖುಷಿ. ಮೊದ್ಲು ನಡಿಯಕ್ ಕಷ್ಟ ಅನ್ನಿಸ್ತಾ ಇತ್ತು, ಇವಾಗ ಮೊನ್ನೆ ಎಲ್ಲ ನೀವು 6 ಮಿನಿಟ್ಸ್ ಥ್ರೆಡ್ ಮಿಲ್ ನಾನ್ ಸ್ಟಾಪ್ ಮಾಡಿದ್ರಿ, ಅದೇ ಖುಷಿ ಅಲ್ವಾ? 10 ಮಿನಿಟ್ಸ್ 10 ಮಿನಿಟ್ಸ್ ಮಾಡಿದ್ರಿ ಅಲ್ವಾ? ಸೊ ಫಸ್ಟ್ ಡೇ ನಾನೇ ಬ್ಯಾಲೆನ್ಸಿಂಗ್ ಮಾಡಿಸಿ ಹಿಂದೆ ಸಪೋರ್ಟ್ ಕೊಟ್ಟು ಮಾಡಿಸ್ದೆ. ಸೊ ಕಾನ್ಫಿಡೆಂಟ್ ಬಂತು ನಿಮ್ಗೆ ಅಲ್ವಾ? ಈಗ ನಮ್ಗೆ ಖುಷಿ ಆಗುತ್ತೆ. ಆಮೇಲೆ ನಿಮ್ದೊಂದು ವಿಡಿಯೋ ಹಾಕಿದ್ದೆ, ತುಂಬಾ ಜನ ಕ್ಲೈಂಟ್ಸ್ ಹೇಳ್ತಿದ್ರು ಮ್ಯಾಮ್ ನೋಡಿದ್ರೆ ತುಂಬಾ ಇನ್ಸ್ಪೈರ್ ಆಗಿದೆ, ನಮ್ಮ ಅಮ್ಮನ ಅತ್ತೆನ ಅಜ್ಜಿನ ಕರ್ಕೊಂಡ್ ಬರ್ಬೇಕು ಎಕ್ಸರ್ಸೈಸ್ ಮಾಡಿಸಕ್ಕೆ. ಈಗ ನನ್ಗುನೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಬಂದು ಮಾಡ್ಲೇಬೇಕು ಅಂತ ಅನ್ಸ್ತಾ ಇದೆ. ಅದು ಮನೇಲಿ ಮಾಡೋದಕ್ಕಿಂತ ಇಲ್ಲಿ ಬಂದ್ರೆ ಎಲ್ರು ಮಾಡೋದು ನೋಡಿ ಇನ್ನೂ ನಮ್ಗೆ ಮೋಟಿವೇಟ್ ಆಗುತ್ತೆ. ಸೊ ಈಗ ವರ್ಕೌಟ್ ಮಾಡಿಸ್ತಾ ಇದೀನಲ್ಲ, ಸೊ ಏನ್ ಅನಿಸ್ತು? ಎಕ್ಸರ್ಸೈಸ್ ಮಾಡ್ತಾ ಇದೀರಾ ನಿಮ್ಗೂನು? ಹೌದು. ಈ ಎಕ್ಸರ್ಸೈಸ್ ಎಲ್ಲ ನೀವು ಹೇಳ್ಕೊಡ್ತೀರಲ್ವಾ, ಒಂಥರ ಸರಿಯಾಗಿ ಪೊಸಿಷನ್ ಸರಿ ಇರ್ಬೇಕು ಅಂತ, ಅದನ್ನ ಇಂಪಾರ್ಟೆಂಟ್ ಅಲ್ವಾ? ನಾವು ಸುಮ್ನೆ ಹಂಗೆ ಮಾಡ್ಕೊಂಡು ಹೋಗೋದಕ್ಕಿಂತ ಪೊಸಿಷನ್ ಹೇಳ್ಕೊಡೋದು. ಟ್ರೈನರ್ಸ್ ಇರುವಾಗ ನಿಮ್ಗೇನಂದ್ರೆ ಒಂದು ಬೆನಿಫಿಟ್, ಈಗ ನಾರ್ಮಲ್ ಆಗಿ ನೀವು ಮನೇಲಿ ಮಾಡೋವಾಗ ತಪ್ಪು ಮಾಡಿದ್ರು ಗೊತ್ತಾಗಲ್ಲ, ಸರಿ ಮಾಡಿದ್ರು ಗೊತ್ತಾಗಲ್ಲ, ಆಮೇಲೆ ಒಂದ್ 5ಕ್ಕೆ ಸ್ಟಾಪ್ ಮಾಡ್ಕೊಳ್ತೀರಾ, ಆಮೇಲೆ ಯಾರೋ ಬಂದ್ರು ಮಿಡ್ ಅಲ್ಲಿ ಹೋಗ್ತೀರಾ, ಆಮೇಲೆ ಓಕೆ ಎಲ್ಲೋ ಹೋಗ್ಬೇಕು ಇರು ಆಮೇಲೆ ಬಂದ್ ಮಾಡೋಣ, ಇಲ್ಲ ಸಂಜೆ ಮಾಡ್ಕೊಳ್ಳೋಣ, ಆತರ ಎಕ್ಸ್ಕ್ಯೂಸ್ ನಾವೇ ಕೊಡ್ತಾ ಇರ್ತೀವಿ ಅಲ್ವಾ? ಸೊ ಇಲ್ಲಿ ಜಿಮ್ ವಾತಾವರಣನೇ ಅದು, ಅದ್ರ ಜೊತೆಗೆ ಕೋಚ್ ಇದ್ರೆ ನಿಮ್ಗೆ ಇನ್ನೂ ಬೆನಿಫಿಟ್. ಯಾಕಂದ್ರೆ ಇಲ್ಲಿ ನಿಮ್ಗೆ ಪೊಸಿಷನ್ಸ್ಗಳು ಕರೆಕ್ಷನ್ ಆಗ್ತಿರುತ್ತೆ. ನೀವು 10ಕ್ಕೆ ಸುಸ್ತಾಗ್ತಾ ಇದ್ದೀರಿ ಅಂದ್ರೆ ನಾವು ಪುಷ್ ಮಾಡ್ತಾ ಇದ್ರೆ 20ವರೆಗೂ ಆರಾಮಾಗಿ ಮಾಡ್ತೀರಾ. 1 ಅಲ್ಲ 1.5 ಅವರ್. ಇವಾಗ ನಾವು ಸ್ಟಾರ್ಟ್ ಮಾಡಿದ್ದು 11ವರೆಗೆ, 12ವರೆ ಆಗ್ತಾ ಬಂತು. ಸೊ ಅಂದ್ರೆ ಎನರ್ಜಿ ಲೆವೆಲ್ ಹಂಗೆ ಪುಷ್ ಆಗ್ತಾ ಇರುತ್ತೆ. ಖುಷಿ. ಪ್ರೆಸೆಂಟ್ ನಿಮ್ ಏಜ್ ಎಷ್ಟು ಮ್ಯಾಮ್?
ನಂದು 63. ಸೊ ನಿಮ್ ಕಡೆಯಿಂದ ಏನಾದ್ರು ಅಡ್ವೈಸ್ ಹೇಳೋದಾದ್ರೆ ಹೇಳಿ ಬೇರೆಯವ್ರಿಗೆ, ಇಲ್ಲ, ಟಿಪ್ಸ್. ಯಾರಿಗಾದ್ರೂ ಏಜ್ ಇಸ್ ನಾಟ್ ಎ ಪ್ರಾಬ್ಲಮ್. ನಮ್ಗೆ ಮಾಡಬೇಕು ಅಂತ ಇರಬೇಕು. ಇದು ಏಜ್ ಆಗ್ತಾ ಆಗ್ತಾ ಸ್ಟ್ರೆಂಥನಿಂಗ್ ಮಾಡಿದ್ರೆ ಇಟ್ಸ್ ಗುಡ್ ಅಂತಾರೆ ಎಲ್ರು. ಸೊ ದಟ್ ವಿತೌಟ್ ಯಾರದೇ ಹೆಲ್ಪ್ ಬೇಡ, ನಾವು ನಮ್ದು ಮಾಡ್ಕೊಳಕ್ಕಾಗತ್ತೆ. ಹೌದು ಅಲ್ವಾ? ಹೌದು. ಸೊ ನಾವುಗಳ ಏನಂದ್ರೆ ಭಯ ಬಿಟ್ಟು ಮಾಡಕ್ ಹ್ಮ್. ಟ್ರೈ ಮಾಡ್ಬೇಕು. ಅದೇ ಯಂಗರ್ ಜನರೇಷನ್ಕಿಂತ ಏಜ್ ಆಗ್ತಾ ಅವ್ರಿಗೆ ಮಾಡ್ಲೇಬೇಕು ಅಂತ ಸ್ಟ್ರೆಂಥನಿಂಗ್. ಬಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಒಂದು 40+ ಏಜ್ ಆಗಿರೋರು ಆರಾಮ್ಸ ಬರ್ತಾ ಇದ್ದಾರೆ. ಬಟ್ ಅವ್ರು ಇರೋ ಇಂಟ್ರೆಸ್ಟ್ ಇರ್ಬೋದು, ಎನರ್ಜಿ ಇರ್ಬೋದು, ಡಿಸಿಪ್ಲಿನ್ ಇರ್ಬೋದು, ಆಮೇಲೆ ಎಕ್ಸಸೈಸ್ ಒಂದ್ ದಿವಸನೂ ಮಿಸ್ ಮಾಡ್ದಂಗೆ ಕನ್ಸಿಸ್ಟೆನ್ಸಿ ಮಾಡ್ತಾರಲ್ಲ, ಅದು ಯಂಗರ್ ಜನರೇಷನ್ ಅಲ್ಲಿ ಇಲ್ವೇ ಇಲ್ಲ, ತುಂಬಾ ಕಮ್ಮಿ ಆಗಿದೆ. ಓಕೆ, ಕೆಲಸ ಯಾವಾಗ್ಲೂ ಸ್ಟ್ರೆಸ್ ಆ ಬೇರೆ ತರನೇ ಇರ್ತಾರೆ. ಕಮಿಟ್ಮೆಂಟ್ಸ್. ಹೌದು. ಮತ್ತೆ ಹಾಗೆ ಹೆಲ್ತ್ ಇಶ್ಯೂಸು ಹಾಗೆ ಇದೆ. ಫುಡ್ ಹ್ಯಾಬಿಟ್ ಅಂತೂ ಕೇಳೋದೇ ಬೇಡ ಅಲ್ವಾ? ಹೌದು. ಸೊ ಖುಷಿ ಆಯ್ತು. 10 ಡೇಸಿಗೇನೆ ಅಂತ ಮುಗಿತಾ ಇದೆ ಅಂತ ಬೇಜಾರಾಗ್ತಾ ಇದೆ. ನನ್ಗುನು ಇಲ್ಲೇ ಇರ್ಬೋದಿತ್ತು, ಆಗಲ್ಲ ಅಲ್ವಾ, ಅಲ್ಲಿ ಹೋಗ್ಬೇಕು. ಯಾವ ಬಂದಾಗೆಲ್ಲ ಬರ್ತೀನಿ ನಾನು. ಖಂಡಿತ ಯಾವಾಗಾದ್ರೂ ಬನ್ನಿ. ಸೊ ನೀವು ವರ್ಕೌಟ್ ಮಾಡೋವಾಗ ಏನೇ ಡೌಟ್ಸ್ ಇದ್ರು ನನಗೆ ಕಾಲ್ ಮಾಡಿ, ವಿಡಿಯೋ ಕಾಲ್